ಇನ್ನು ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿ ನಿಂದನೆ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ನಾಪತ್ತೆಯಾಗಿರುವಂತಹ ಇತರೆ ಆರೋಪಿಗಳಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಪೊಲೀಸರ ತನಿಖೆಯಲ್ಲಿ ಈ ಕೀಚಕರ ಕಿಡಿಗೇಡಿತನ ಕೂಡ ಬಯಲಾಗಿದೆ. ಇವರ ಜನ್ಮಕ್ಕಿಷ್ಟು, ಇವರ ಮುಖಗಳು, ಅಭಿಮಾನದ ಹೆಸರಲ್ಲಿ ಅಸಹ್ಯಕರ ಮೆಸೇಜ್ ಕಳಿಸಿದ್ದ ಕ್ರಿಮಿಗಳು ಇವರು. ನಟಿ ರಮ್ಯಾಗೆ ಇನ್ಸ್ಟಾಗ್ರಾಂನಲ್ಲಿ ಹೀನಾತಿಹೀನ ಸಂದೇಶ ಕಳಿಸಿದ್ದ ಕಿರಾತಕರು ಇವರು. ದರ್ಶನ್ ಪರ ಅಭಿಮಾನ ತೋರುತ್ತಾ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಈ ಪುಡಾಂಗುಗಳಿಗೆ ಖಾಕಿ ಬಿಸಿ ಮುಟ್ಟಿಸಿದೆ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್, ಮತ್ತೆ ಇಬ್ಬರ ಬಂಧನ. ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ, ಪೊಲೀಸರಿಂದ ತೀವ್ರ ವಿಚಾರಣೆ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಬಗ್ಗೆ ಅವಹೇಳನಕಾರಿ ಮತ್ತು ಅಶ್ಲೀಲ ಕಾಮೆಂಟ್ ಮಾಡಿ ನಿಂದಿಸಿದ್ದ ಕಿಡಿಗೇಡಿಗಳ ಬೇಟೆ ಮುಂದುವರೆದಿದೆ. ಸೈಬರ್ ಕ್ರೈಮ್ ಪೊಲೀಸರು ಈ ಹಿಂದೆಯೇ ಓಬಣ್ಣ, ಗಂಗಾಧರ್ ಎಂಬ ಇಬ್ಬರನ್ನ ಬಂಧಿಸಿದ್ರು. ಇದೀಗ ಪ್ರಕರಣ ಸಂಬಂಧ ಕಡೂರು ಮೂಲದ ರಾಜೇಶ್ ಮತ್ತು ಹೊಸಕೋಟೆ ನಿವಾಸಿ ಭುವನ್ ಗೌಡ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. 3 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ಇನ್ನೊಬ್ಬರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ಅವರೇ ಮೇನ್ ತುಂಬ ಅಶ್ಲೀಲವಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದರು. ಸೊ ಟೋಟಲ್ ಇಲ್ಲಿವರೆಗೆ 4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೆಲವರ ಬಗ್ಗೆ ಮಾಹಿತಿ ಇದೆ, ನಾವು ಅವ್ರಿಗೆ ಕೂಡ, ಯಾಕೆಂದರೆ ಎಲ್ಲರೂ ಅಲ್ಲಿ ಟೀಮ್ಸ್ ಇದ್ದಾರೆ, ಅವ್ರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ. ವಿಷಯ ಏನಂದ್ರೆ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಆತನ ಹತ್ಯೆ ನಡೆದು ಹೋಗಿದೆ. ಆದ್ರೆ ಇಲ್ಲಿ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಮಾಡಿರುವ ಮೆಸೇಜ್ಗಳು ರೇಣುಕಾಸ್ವಾಮಿಯನ್ನು ಮೀರಿಸುವಂತಿವೆ. ಅಷ್ಟೊಂದು ಅಸಹ್ಯಕರವಾದ ಮೆಸೇಜ್ ಮತ್ತು ಫೋಟೋಗಳನ್ನ ಕಿಡಿಗೇಡಿ ಫ್ಯಾನ್ಸ್ಗಳು ಕಳುಹಿಸಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ನಿವಾಸಿಯಾಗಿರುವ ರಾಜೇಶ್ ರಮ್ಯಾಗೆ ಅತಿ ಹೆಚ್ಚು ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ. ಮಾತ್ರವಲ್ಲದೆ ತನ್ನ ಖಾಸಗಿ ಅಂಗಾಂಗಗಳ ಫೋಟೋ ಕಳಿಸಿದ್ದಾನೆ. ಈತ ನಟ ದರ್ಶನ್ ಧನ್ವೀರ್ ಅಭಿಮಾನಿಯಂತೆ. ಇನ್ನು ಹೊಸಕೋಟೆಯ ರಾಯಸಿಂಗ್ ಲೇಔಟ್ ನಿವಾಸಿಯಾಗಿರುವ ಈತ ಭುವನ್, ಈತನು ರಮ್ಯಾಗೆ ಅವಹೇಳನಕಾರಿ ಸಂದೇಶ ಕಳಿಸಿದ್ದಾನೆ. ನೀನು ಫೇಮಸ್ ಆಗೋಕೆ ಹೀಗೆಲ್ಲ ಮಾಡ್ತೀಯಾ, ಡಿವಾಸ್ ಹೆಸರಲ್ಲಿ ಬಿಲ್ಡಪ್ ತಗೋತೀಯಾ ಅಂತೆಲ್ಲ ಹೇಳಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಈ ಭುವನ್ ಸಿನಿಮಾ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾನೆ. ವಿಜಯನಗರ ಜಿಲ್ಲೆ ಕುಮ್ಮಟ್ಟಿ ಗ್ರಾಮದ ಓಬಣ್ಣ ರಾಬರ್ಟ್ ರಾಘವ್ ಎಂಬ ಖಾತೆಯಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಲವನಹಳ್ಳಿ ನಿವಾಸಿ ಗಂಗಾಧರ್ ದರ್ಶನ್ ತೂಗುದೀಪ್ ಅಕೌಂಟ್ನಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ. ಸದ್ಯ 4ರನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ ಕಿಡಿಗೇಡಿಗಳ ಪತ್ತೆಗೆ IP ಅಡ್ರೆಸ್ಗಳನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.